ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪನ್ನೀರ್ ಪರೋಟ ಮಾಡೋಣ. ಈ ನಾರ್ತ್ ಇಂಡಿಯಾ ಕಡೆ ಎಲ್ಲ ಪರೋಟಗಳು ಭಾಳ ಮಾಡ್ತಾರೆ. ಸೊ ಅಲ್ಲೆಲ್ಲ ಗೋಬಿ ಪರೋಟ, ಆಲೂ ಪರೋಟ, ಪಾಲಕ್ ಪರೋಟ, ಮೇಥಿ ಪರೋಟ, ಪನ್ನೀರ್ ಪರೋಟ, ಈಗ ಎಲ್ಲದ್ರೊಳಗೂ ಪರೋಟಗಳು ಮಾಡ್ತಾರೆ. ನಮ್ಮ ಮನ್ಯಾಗೂ ಪರೋಟ ಅಂದ್ರೆ ಎಲ್ಲರಿಗೂ ಭಾಳ ಇಷ್ಟ. ಅದ್ರೊಳಗೆ ನನ್ನ ಮಗಗಂತೂ ಪನ್ನೀರ್ ಪರೋಟ ಅಂದ್ರಂತೂ ತುಂಬ ಇಷ್ಟ. ಅದಕ್ಕೆ ಇವತ್ತು ನಾವು ಪನ್ನೀರ್ ಪರೋಟ ಮಾಡೋಣ. ಅದಕ್ಕೊಂದು ಸ್ವಲ್ಪ ಹಿಟ್ಟು ಕಲಸಿಟ್ಕೊಳ್ಳೋಣ ಅಂತ. ಗೋಧಿ ಹಿಟ್ಟು ಏನು ನಾರ್ಮಲ್ ನಾವು ಚಪಾತಿ ಮಾಡೋಕೆ ಹೆಂಗೆ ಕಲಸಿಟ್ಕೋತೀವಲ್ಲ ಅದೇ ಥರ. ಆಮೇಲೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ, ಪನ್ನೀರೆಲ್ಲ ಮಿಕ್ಸ್ ಮಾಡೋಕೆ ಸ್ಟಫಿಂಗ. ಸೊ ಈಗ ಒಗ್ಗರಣೆ ಮಾಡೋಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕ್ಕೊಂಡು ಬಾಡಿಸ್ಕೊಂಡು, ಸ್ವಲ್ಪ ಖಾರದ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಚೆಂದಾಗಿ ಬಾಡಿಸ್ಕೊಂಡಿದ್ದೀನಿ. ಈಗ ಪನ್ನೀರ್ ಕಲ್ಸಾಕ ಒಗ್ಗರಣೆ ರೆಡಿ ಐತಿ. ಸೊ ಈಗ ನಾನು 1 ಕ್ಯೂಬ್ ಪನ್ನೀರ್ ತೊಗೊಂಡಿದ್ದೀನಿ, ಒಂದು 4 ಬಟಾಟೆ ಬೇಯಿಸಿಟ್ಕೊಂಡಿದ್ದೀನಿ. ಈಗ ನಾನು ಪನ್ನೀರನ್ನ ತುರ್ಕೊತೀನಿ ಮತ್ತು ಬಟಾಟೆನೂ ತುರ್ಕೊತೀನಿ. ಪನ್ನೀರ್ ಚೆಂದಾಗಿ ತುರ್ಕೊಂಡು ಇಟ್ಕೊಂಡ್ರೆ ಅದು ಸ್ಟಫಿಂಗಿಗೆ ಮಾಡಿ ನಾವು ಉದ್ದು ಮುಂದೆ ನೀಟಾಗಿ ಬರ್ತೈತಿ. ಇಲ್ಲಾಂದ್ರೆ ಹಂಗೆ ನೀವು ಪುಡಿ ಪುಡಿ ಮಾಡ್ಕೊಂಡ್ರೆ ಹರಿದಂಗೆ ಆಗ್ತದೆ ಪರೋಟ ಎಲ್ಲ. ಸೊ ಪನ್ನೀರ್ ಮತ್ತು ಬಟಾಟೆ ಎರಡೂ ಚೆಂದಾಗಿ ತುರ್ಕೋಬೇಕು. ಅದನ್ನೆಲ್ಲ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಉಪ್ಪು ಅದು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿ ಉಂಡೆಗಳ್ಗೆ ಮಾಡಿಟ್ಕೋಬೇಕು. ಈಗ ಸಣ್ಣ ಸಣ್ಣ ಉಂಡೆ ಎಲ್ಲ ಮಾಡಿ ಇಟ್ಕೊಂಡ್ಮೇಲೆ ಚಪಾತಿ ಹಿಟ್ಟೇನು ಅದಿಟ್ಕೊಂಡಿದ್ವಲ್ಲ ಅದು ಚೆಂದಾಗಿ ಮಿತ್ಕೊಂಡು ಈಗ ಚಪಾತಿಗಳ್ನ ಉಳಿ ಹರ್ಕೋಬೇಕು. ಈಗ ಉಳ್ಳಿಗಳೆಲ್ಲ ರೌಂಡಾಗಿ ಮಾಡಿ ಇಟ್ಕೊಂಡು ನಾವು ಇದನ್ನ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಳೋಣಂತ. ಇನ್ನು ಸ್ವಲ್ಪ ಅಗಲ್ ಲಟ್ಟಿಸ್ಕೊಂಡು ಅದರೊಳಗೆ ಏನು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗ್, ನಾವು ಹೋಳ್ಗೆಗೆ ಹೆಂಗೆ ಕಣಕ ಹೂರ್ಣ ತುಂಬ್ಕೊತೀವಲ್ಲ ಆ ಥರನ ತುಂಬ್ಕೋಬೇಕು. ತುಂಬ್ಕೊಂಡು ಸ್ವಲ್ಪ ನಾ ಎಣ್ಣೆ ಹಚ್ಚಿ ಲಟ್ಸಾಕತ್ತೀನಿ. ಈಗ ನೀಟಾಗಿ ಲಟ್ಟಿಸ್ಬೋದು ನಾವು, ಒಂದು ಈಟು ಹರಿಯೋದಿಲ್ಲ ನಾವು, ಯಾಕಂದ್ರೆ ತುರಿದು ಇಟ್ಕೊಂಡಿದ್ವಿ ಬಟಾಟೆ ಮತ್ತು ಪನ್ನೀರ್ ಎರಡು. ಈಗ ಚೆಂದಾಗೆ ಎರಡು ಸೈಡ್ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಬೇಕು. ಈ ಥರ ಚೆಂದಾಗಿ ಕೆಂಪಾಗೋ ರೀತಿ ಒಳಗೆ ಬೇಯಿಸ್ರಿ. ಈಗ ಪನ್ನೀರ್ ಪರೋಟ ರೆಡಿ ಅದ. ನಿಮ್ಗೆ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.